ಬರೀ 8 ದಿವಸ ಮಾತ್ರ ಸ್ಪೇಸ್ ಅಲ್ಲಿ ಇದ್ಬಿಟ್ಟು ರಿಸರ್ಚ್ ಎಲ್ಲದೂ ಕೂಡ ಮಾಡ್ಬಿಟ್ಟು ಮತ್ತೆ ಬರೋಣ ಅಂತ ಅನ್ಕೊಂಡು ಎಲ್ಲದೂ ಕೂಡ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್. ಅವರಿಬ್ರು ಕೂಡ ಹೋಗಿ ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ಮಾಡ್ತಾ 8 ದಿವಸ ಆಯ್ತು, ಮತ್ತೆ ರಿಟರ್ನ್ ಬರಬೇಕು ಅನ್ನೋ ಒಂದು ಟೈಮಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವರು ಯಾಕೆ ಸ್ಪೇಸಿಗೆ ಹೋಗ್ತಾ ಇದ್ದಾರೆ, ಸ್ಪೇಸ್ ಅಲ್ಲಿ ಇವರು ಎಲ್ಲಿ ಇರ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಖಂಡಿತ ಬಂದಿರುತ್ತೆ. ಸೊ ಅದನ್ನ ನಾನು ಎಲ್ಲದೂ ಕೂಡ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಸ್ಪೇಸ್ ಅಲ್ಲಿ ಎಲ್ಲಿ ಇರ್ತಾ ಇದ್ದಾರೆ ಅಂತ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲೇ ಇರ್ತಾ ಇದ್ದಾರೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಅಂದ್ರೆ ಏನಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂದಿರುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಹೇಗೆ ಕ್ರಿಯೇಟ್ ಮಾಡಿದ್ರು, ಯಾರು ಕ್ರಿಯೇಟ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಬಂದಿರುತ್ತೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಯಾರು ಅಲ್ಲಿ ಕ್ರಿಯೇಟ್ ಮಾಡಿದಾರೆ ಅಂತ ಅಂದ್ರೆ ಬರೀ ಒಂದೇ ಕಂಟ್ರಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ತಯಾರು ಮಾಡಿಲ್ಲ, 5 ಕಂಟ್ರಿನೂ ಕೂಡ ಒಗ್ಗಟ್ಟಾಗಿ ಸೇರಿನೇ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ತಯಾರು ಮಾಡ್ತಾ ಇದ್ದಾರೆ ಮೇಲ್ಗಡೆ ಸ್ಪೇಸ್ ಅಲ್ಲಿ. ಸೊ ಯಾವ ಕಂಟ್ರಿ ಅಂತ ಅಂದ್ರೆ USA, ರಷ್ಯಾ, ಜಪಾನ್ ಮತ್ತೆ ಯುರೋಪ್ ಮತ್ತೆ ಕೆನಡಾ. ಸೊ ಈ ಒಂದು 5 ಕಂಟ್ರಿಯಲ್ಲಿರುವ ಸ್ಪೇಸ್ ಏಜೆನ್ಸಿ ಅವರೇ ಮೇಲ್ಗಡೆ ಸ್ಪೇಸ್ ಅಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ತಯಾರು ಮಾಡಿದ್ದಾರೆ. ಸೊ ಅರ್ತ್ ನ ಬಿಟ್ಟು ಹೊರಗಡೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ತಯಾರು ಮಾಡಿದ್ದಾರೆ ಅನ್ನೋದು ಸುಮ್ನೆನಾ? ಸೊ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಏನ್ ಪ್ರಶ್ನೆ ಅಂತ ಅಂದ್ರೆ ಆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ನ ಕೆಳಗಡೆನೆ ಇಟ್ಟು ಭೂಮಿಯಲ್ಲೇ ಇಟ್ಟು ಸೊ ಎಲ್ಲದೂ ಕೂಡ ರಿಸರ್ಚ್ ಮಾಡಿ ನೋಡ್ಬೋದಲ್ಲ ಅನ್ನೋ ಒಂದು ಪ್ರಶ್ನೆ ಬಂದಿರುತ್ತೆ. ಯಾಕೆ ಅಷ್ಟೊಂದು ರಿಸ್ಕ್ ತಗೊಂಡು ಮೇಲ್ಗಡೆ ರಿಸರ್ಚ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ನಿಮ್ಮಲ್ಲಿ ಬಂದಿರುತ್ತೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾಕೆ ಸ್ಪೇಸ್ ಅಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ರೆ ಸ್ಪೇಸ್ ಅಲ್ಲಿ ಎಲ್ಲದೂ ಕೂಡ ಅಲ್ಲೇ ನೀಟಾಗಿ ರಿಸರ್ಚ್ ಮಾಡಕ್ಕಾಗತ್ತೆ. ಭೂಮಿಯಲ್ಲಿ ಸ್ಪೇಸ್ ಸ್ಟೇಷನ್ ಇಟ್ರೆ ಯಾವುದೇ ಕಾರಣಕ್ಕೂ ಕೂಡ ಏನು ಕೂಡ ಪ್ರಯೋಜನ ಇಲ್ಲ ಅನ್ನುವ ಒಂದೇ ಕಾರಣದಿಂದ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅವರು ಸ್ಪೇಸ್ ಅಲ್ಲಿ ಇಟ್ಟು ಈ ತರ ರಿಸರ್ಚ್ ಮಾಡಕ್ಕೆ ಸ್ಪೇಸ್ ಅಲ್ಲಿ ಒಂದು ಮನೆ ತರ ಎಲ್ಲದೂ ಕೂಡ ರೆಡಿ ಮಾಡಿದ್ದಾರೆ. ಸೊ ಈ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವಾಗ ತಯಾರು ಮಾಡಿದ್ದಾರೆ ಅಂತ ಅಂದ್ರೆ 1998 ಅಲ್ಲೇ ತಯಾರು ಮಾಡಿದ್ದಾರೆ. ಸೊ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಅವರಿಬ್ರು ಕೂಡ ಆ ಒಂದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ 286 ದಿನ ಅಲ್ಲೇ ಕಾಲನ ಕಳೆದಿದ್ದಾರೆ. ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್ ಅವರು ಸುಮ್ನೆ ಹೋಗಿಲ್ಲ, ತುಂಬಾ ರಿಸರ್ಚ್ ಕೂಡ ಮಾಡಿದ್ದಾರೆ. ಸೊ 286 ದಿವಸ ಗ್ರಾವಿಟಿನೇ ಇಲ್ದಂಗೆ ಅವರು ಹಾರಾಡ್ತಾನೆ ಇದ್ದಿದ್ದಾರೆ. ಸೊ ಇವರಿಬ್ರನ್ನ ಕೆಳಗಡೆ ತರ್ಸಕ್ಕೆ ಯಾರು ಕೂಡ ಮುಂದೆ ಬರ್ಲಿಲ್ಲ. ಆದ್ರೆ ಬಟ್ ಇಲೋನ್ ಮಸ್ಕ್ ಟೀಮ್ ಅವರು ಮುಂದೆ ಬಂದು ಕ್ರೋ 9 ಡ್ರ್ಯಾಗನ್ ಸ್ಪೇಸ್ ಕ್ರಾಫ್ಟ್ ನ ಕಳಿಸ್ತಾ ಇದ್ದಾರೆ. ಕಳಿಸ್ಬಿಟ್ಟು ಅಲ್ಲಿ ಬುಚ್ ವಿಲ್ಮೋರ್ ಮತ್ತೆ ಸುನೀತಾ ವಿಲಿಯಮ್ಸ್ ಅವರಿಬ್ರು ಕೂಡ ಆ ಒಂದು ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಹತ್ತಿ ಸಕ್ಸಸ್ಫುಲ್ ಆಗಿ ಕೆಳಗಡೆ ಇಳಿತಾ ಇದ್ದಾರೆ. ಸುಮಾರು ಎಷ್ಟು ಕಿಲೋಮೀಟರ್ ಸ್ಪೀಡ್ ಆಗಿ ಅರ್ತ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ ಅಂತ ಅಂದ್ರೆ 24,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇಳಿತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್. ನಾರ್ಮಲ್ ಆಗಿ ನಾವು ಒಂದು ಬೈಕ್ ಓಡಿಸ್ಕೊಂತ ಹೋಗ್ತಾ ಇದೀವಿ ಅಂತ ಅಂದ್ರೆ ಆ ಒಂದು ಬೈಕ್ ಅಲ್ಲಿ ನಾವು 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ರೆ ನಮಗೆ ಒಂಥರ ಭಯ ಉಂಟಾಗತ್ತೆ. ಸೊ ಸ್ಪೇಸ್ ಇಂದ ಭೂಮಿಗೆ ಆ ಒಂದು ಕ್ರೋ ಡ್ರ್ಯಾಗನ್ 24,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಅಷ್ಟೊಂದು ಸ್ಪೀಡ್ ಅಲ್ಲಿ ಬರುವಾಗ ಕ್ರೋ ಡ್ರ್ಯಾಗನ್ ಟೆಂಪರೇಚರ್ ಎಷ್ಟಿದೆ ಅಂತ ಅಂದ್ರೆ 1650 ಡಿಗ್ರಿ ಸೆಲ್ಸಿಯಸ್ ಹೀಟ್ ಅಲ್ಲಿ ಬರ್ತಾ ಇದೆ ಕ್ರೋ ಡ್ರ್ಯಾಗನ್. ಹೇಳ್ಬೇಕು ಅಂತ ಅಂದ್ರೆ ಒಂದು ವ್ಯಾಲ್ಕೋನದಲ್ಲಿ ಬರುವ ಒಂದು ಬೆಂಕಿನ ಹೀಟ್ ಗಿಂತ ಹೆಚ್ಚು ಹೀಟ್ ಅಲ್ಲಿ ಅದರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಮತ್ತೆ ಬುಚ್ ವಿಲ್ಮೋರ್. ಸೊ ಇವ್ರು ಹೇಳ್ಬೇಕು ಅಂತ ಅಂದ್ರೆ ತುಂಬಾ ದೊಡ್ಡ ಸಾಧನೆಗಳನ್ನು ಇವ್ರು ಮಾಡಿದ್ದಾರೆ. ಸೊ ಇವಾಗ 24,000 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಬರ್ತಾನೆ ಇದ್ದಾರೆ. ಸೊ ಈ ಒಂದು 24 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹಂಗೆ ಬಂದ್ರೆ ಅವರು ಪುಡಿ ಆಗ್ಬಿಡ್ತಾರೆ. ಸೊ ಈ ಒಂದು ಸ್ಪೀಡ್ ನ ಕಂಟ್ರೋಲ್ ಮಾಡಕ್ಕೆ ಪ್ಯಾರಾಶೂಟ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಪ್ಯಾರಾಶೂಟ್ ಯೂಸ್ ಮಾಡುವ ಕಾರಣದಿಂದ 24,000 ಕಿಲೋಮೀಟರ್ ಸ್ಪೀಡ್ ಇದ್ದಿದ್ದು 30 ಕಿಲೋಮೀಟರ್ ಸ್ಪೀಡ್ ಆಗಿ ಕಡಿಮೆ ಆಗ್ತಾ ಇದೆ. ಸೊ ಈ ಒಂದು ಲ್ಯಾಂಡಿಂಗ್ ಟೈಮ್ ಅಲ್ಲೇ ಕಮ್ಯುನಿಕೇಶನ್ ಕೂಡ ಬ್ಲಾಕ್ ಆಗಕ್ಕೆ ತುಂಬಾನೇ ಚಾನ್ಸ್ ಆಗಿದೆ. ಯಾಕಂತ ಅಂದ್ರೆ ಅಷ್ಟೊಂದು ಸ್ಪೀಡ್ ಅಲ್ಲೂ ಕೂಡ ಬರ್ತಾ ಇದೆ, ಮತ್ತೆ ತುಂಬಾ ಹೀಟ್ ಅಲ್ಲೂ ಕೂಡ ಬರ್ತಾ ಇರುವ ಕಾರಣದಿಂದ ಕಮ್ಯುನಿಕೇಶನ್ ಕೂಡ ಬ್ಲಾಕ್ ಆಗಕ್ಕೆ ತುಂಬಾನೇ ಚಾನ್ಸಸ್ ಇದೆ. ಸೊ ಆಮೇಲೆ ಅಂತೂ ಇಂತೂ ಕ್ರೋ 9 ಡ್ರ್ಯಾಗನ್ ನ ನೀರಲ್ಲಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕ್ರೋ 9 ಡ್ರ್ಯಾಗನ್ ನ ಲ್ಯಾಂಡ್ ಮಾಡಿದ ನಂತರ ಒಂದು ಬೋಟ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಲ್ಯಾಂಡ್ ಮಾಡ್ತಾ ಇದ್ದಾರೆ. ಸೊ ಎಲ್ಲದೂ ಕೂಡ ಲ್ಯಾಂಡ್ ಮಾಡಿ ಆ ಒಂದು ಡೋರ್ ನ ಓಪನ್ ಮಾಡ್ತಾ ಇದ್ದಾರೆ. ಒಂದು ಮಗುನ ಹುಟ್ಟಿದ ತಕ್ಷಣ ಹೇಗೆ ಕೇರ್ ಮಾಡ್ಕೊಂತಾರೋ ಅದೇ ತರನೇ ಅಷ್ಟು ದೊಡ್ಡ ಆಸ್ಟ್ರೋನಾಟ್ಸ್ ನ ಕೇರ್ ಮಾಡಿದ್ದಾರೆ. ಯಾಕಂತ ಅಂದ್ರೆ
186 ದಿವಸ ಯಾವುದೇ ಗ್ರಾವಿಟಿ ಇಲ್ದಂಗೆ ಅವರು ಸ್ಪೇಸ್ ಅಲ್ಲಿ ಸುಮ್ಮನೆ ಹಂಗೆ ಹಾರಾಡ್ತಾನೆ ಇರುವ ಕಾರಣದಿಂದ ಅವರಿಗೆ ಇಲ್ಲಿ ಅರ್ತಿಗೆ ಬಂದ ತಕ್ಷಣ ಫುಲ್ ಗ್ರಾವಿಟಿಯಲ್ಲಿ ಇರುವ ಕಾರಣದಿಂದ ಅವರಿಗೆ ನಡೆಯಕ್ಕೂ ಕೂಡ ಆಗೋದಿಲ್ಲ. ಹಂಗಾಗಿ ಅವ್ರನ್ನ ಒಂದು ಮಗು ತರ ಕರ್ಕೊಂಡ್ ಬರ್ತಾ ಇದ್ದಾರೆ ಹೊರಗಡೆ. ಸೊ ಆಸ್ಟ್ರೋನಟ್ಸ್ ಅರ್ತಿಗೆ ಬಂದ ತಕ್ಷಣ ಇವ್ರ ಕಾಲಿನ ಸಿಚುಯೇಷನ್ ಹೇಗಿರುತ್ತೆ ಅಂತಂದ್ರೆ ಒಂದು ಕೋಲಿನ ಕಾಲ್ ಹೇಗಿರುತ್ತೋ ಆ ತರ ಆಗಿರುತ್ತೆ ಇವ್ರ ಕಾಲು. ಮತ್ತೆ ಇವರಿಗೆ ಸ್ಪೇಸ್ ಅಲ್ಲಿ ಹಾರ್ಟ್ ಬೀಟ್ ಬೇರೆ ತರ ಇರುತ್ತೆ, ಮತ್ತೆ ಅರ್ತ್ ಅಲ್ಲಿ ಬೇರೆ ತರ ಇರುತ್ತೆ ಹಾರ್ಟ್ ಬೀಟ್. ಸೊ ಸುನೀತಾ ವಿಲಿಯಮ್ಸ್ ಅವ್ರ ಏಜ್ ಎಷ್ಟು ಅಂತ ಅಂದ್ರೆ 59, ಬುಚ್ ವಿಲ್ಮೋರ್ ಅವ್ರ ಏಜ್ ಎಷ್ಟು ಅಂತ ಅಂದ್ರೆ 62. ಸೊ ಇದ್ರಲ್ಲಿ ಇಂಟ್ರೆಸ್ಟಿಂಗ್ ಏನಂತ ಅಂದ್ರೆ ಈ ಒಂದು ಏಜ್ ಅಲ್ಲೂ ಕೂಡ ಸ್ಪೇಸಿಗೆ ಹೋಗಿ ಇಷ್ಟೊಂದು ಸಾಧನೆಗಳೆಲ್ಲ ಮಾಡ್ಕೊಂತ ಬರ್ತಾ ಇದಾರಂತ ಅಂದ್ರೆ ಇವ್ರಿಗೆ ಒಂದು ದೊಡ್ಡ ಆಡ್ಸ್ ಆಫ್ ಅಂತಾನೆ ನಾವೆಲ್ಲರೂ ಕೂಡ ಹೇಳಲೇಬೇಕು. ಈ 50 ವರ್ಷ ಆಯ್ತು 60 ವರ್ಷ ಆಯ್ತು ಅಂತ ಇವ್ರು ಯಾರು ಕೂಡ ಸುಮ್ಮನೆ ಇರ್ಲಿಲ್ಲ. ಆದ್ರೆ ಬಟ್ ಈ ಒಂದು ಏಜ್ ಅಲ್ಲೂ ಕೂಡ ನಾ ಸಾಧನೆ ಮಾಡ್ಲೇಬೇಕು ಅಂತ ಇವರು ಸ್ಪೇಸಿಗೆ ಹೋಗಿ ಏನೆಲ್ಲ ರಿಸರ್ಚ್ ಮಾಡಕ್ಕಾಗತ್ತೋ ಆ ಒಂದು ಏಜ್ ಅಲ್ಲೂ ಕೂಡ ರಿಸರ್ಚ್ ಮಾಡಿ ಬರ್ತಾ ಇದಾರಂತ ಅಂದ್ರೆ ದೊಡ್ಡ ಹ್ಯಾಟ್ಸ್ ಆಫ್ ನಾನೇ ಹೇಳಬೇಕು. ಸುನೀತಾ ವಿಲಿಯಮ್ಸ್ ಅವರು ಒಂದು ಮಹಿಳೆಯಾಗಿ ಇಷ್ಟೊಂದು ದೊಡ್ಡ ಸಾಧನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ಸೊ ಇವ್ರ ಸ್ಯಾಲರಿ ಹೇಗಿರುತ್ತೆ ಅನ್ನುವ ಒಂದು ಪ್ರಶ್ನೆ ಖಂಡಿತ ಎಲ್ರಿಗೂ ಕೂಡ ಬಂದಿರುತ್ತೆ. ಸೊ ಸುನೀತಾ ವಿಲಿಯಮ್ಸ್ ಅವ್ರ ಸ್ಯಾಲರಿ ಎಷ್ಟು ಅಂತ ಅಂದ್ರೆ ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರೆ 8 ಲಕ್ಷ ರೂಪಾಯಿ ತಿಂಗಳು ದುಡಿತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರು. ಆಮೇಲೆ ಇವರು ಅರ್ತಿಗೆ ಬಂದ ತಕ್ಷಣ ತುಂಬಾ ಮೆಡಿಕಲ್ ಚೆಕಪ್ ಕೂಡ ಮಾಡ್ತಾರೆ. ಸೊ ಇವ್ರನ್ನ ಅಬ್ಸರ್ವ್ ಮಾಡಕ್ಕೆ ಖಂಡಿತ ಒಬ್ರನ್ನ ಇಟ್ಟಿರ್ತಾರೆ. ಸೊ ಈ ಒಂದು ಸ್ಪೇಸಿನ ಬಗ್ಗೆ ಮತ್ತೆ ಸುನೀತಾ ವಿಲಿಯಮ್ಸ್ ಬಗ್ಗೆ ಮತ್ತೆ ಬುಚ್ ವಿಲ್ಮೋರ್ ಬಗ್ಗೆ ಎಲ್ಲದೂ ಕೂಡ ನಾನು ನಿಮಗೆ ಹೇಳಿದ್ದೀನಿ. ಈ ಒಂದು ಇನ್ಫಾರ್ಮೇಶನ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಈ ಒಂದು ವಿಡಿಯೋನ ಎಷ್ಟು ಜನರಿಗೆ ಶೇರ್ ಮಾಡಕ್ಕಾಗುತ್ತೋ ಅಷ್ಟು ಜನರಿಗೆ ಕೂಡ ಶೇರ್ ಮಾಡ್ಕೊಂಡ್ಬಿಡಿ. ಅಂಡ್ ಗೈಸ್, ನಾಳೆ ನಿಮ್ನ ನೋಡ್ತೀನಿ.